ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಜುಲೈ ಮಾಸ ಯಾವ ತರ ಇದೆ ನೋಡಿ. ಈಗ ಮೀನರಾಶಿಗೆ ರಾಶ್ಯಾಧಿಪತಿನೇ ಕೇಂದ್ರ 4ನೇ ಮನೆಯಲ್ಲಿದೆ. ರಾಶ್ಯಾಧಿಪತಿ 4ನಲ್ಲಿದ್ದು ಕರ್ಮಸ್ಥಾನನ ವೀಕ್ಷಣೆ ಮಾಡ್ತಾರೆ, ಮತ್ತೆ ಅಷ್ಟಮನೂ ವೀಕ್ಷಣೆ ಮಾಡ್ತಾ ಇದೆ. ಸೊ ಗುರುವಿಂದ ಲಾಭ ಇದೆ, ಕೆರಿಯರ್ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿ ನಡೆಯುತ್ತೆ. ದುಃಖ ನೋವು ಇದರಿಂದನೂ ವಿಮುಕ್ತಿ ಇದೆ. ಯಾಕಂದ್ರೆ 8ನೇ ಮನೆ ಮೇಲೆ ದೃಷ್ಟಿ ಬಿದ್ದಿದೆ ಗುರುದು. ಪಂಚಮ ದೃಷ್ಟಿ ತುಲಾರಾಶಿ ಮೇಲೆ ಬಿದ್ದಾಗ ಮೀನರಾಶಿಗೆ 8ನೇ ಮನೆ ಆಯಿತು. ಸೊ ದುಃಖದಿಂದ ನಿವಾರಣೆ ಆಯಿತು. ನೆಕ್ಸ್ಟ್ ಭಾಗ್ಯದ ದೃಷ್ಟಿ ಮೀನರಾಶಿಯವರಿಗೆ 12ನೇ ಮನೆ ಮೇಲೆ ಬೀಳ್ತಿದೆ. 4ನೇ ಮನೆಯಿಂದ ಭಾಗ್ಯದ ದೃಷ್ಟಿ 12ನೇ ಮನೆ ಕುಂಭರಾಶಿ ಮೇಲೆ ಬೀಳೋದ್ರಿಂದ ಮೀನರಾಶಿಗೆ 12 ಆಯಿತು. ಹಾಗಾಗಿ ವ್ಯಯನೂ ಜಾಸ್ತಿ ಖರ್ಚುಗಳು ಇಲ್ಲ ಮೀನರಾಶಿಯವರಿಗೆ. ಜನ್ಮದ ಶನಿ. ಈಗ ನಿಮಗೆ ಸಮಯ ಚೆನ್ನಾಗಿದೆ, ತಪ್ಪುಗಳನ್ನ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ತಪ್ಪೇನ ಇವಾಗ ಏನಾಗುತ್ತೆ, ಸಮಯ ಎಲ್ಲ ಚೆನ್ನಾಗಿದ್ದಾಗ ಈಗಲೇ ಮನೆ ಕಟ್ತಿರ್ಬೇಕು, ಈಗಲೇ ವಾಹನ ತಗೋಬೇಕು, ಈಗಲೇ ದೊಡ್ಡ ದೊಡ್ಡ ಹೂಡಿಕೆ ಮಾಡಬೇಕು, ಬಿಸ್ನೆಸ್ ಶುರು ಮಾಡಬೇಕು, ಇದೆಲ್ಲ ಯೋಚನೆ ಬರುತ್ತೆ. ಬಂದಾಗ ಒಂದೆರಡು ಸಲ ಸಲಹೆ ತಗೊಂಡು ನಿಮ್ಮ ಗ್ರಹಗತಿ ದಶಾಭುಕ್ತಿಗಳನ್ನ ಯೋಚನೆ ಮಾಡಿ ಕೆಲಸ ಶುರು ಮಾಡಿ. ಇಲ್ಲ ಅಂದ್ರೆ ಜನ್ಮದ ಶನಿ ದುಃಖ ನೋಡಿ. ಜನ್ಮ ಶನಿ ಅಂದ್ರೆ ಭಯ ಬೀಳೋದೇನಿಲ್ಲ. ಮೀನರಾಶಿಯವರಿಗೇನೆ ಚಂದ್ರನ ಜೊತೆ ಶುಕ್ರ ಬುಧ ಗುರು ಗ್ರಹ ಇದ್ರೆ ಜನ್ಮದಲ್ಲಿ ಹುಟ್ಟಿದಾಗ ಅದ್ರ ಮೇಲೆ ಶನಿ ಜನ್ಮದ ಶನಿ ಸಂಚಾರ ಮಾಡುತ್ತೆ. ನಿಮ್ಗೆ ಶುಭದಾಯಕವಾಗಿರುತ್ತೆ 2 ವರ್ಷ. ಆದ್ರೆ ಅಲ್ಲೇ ರಾಹು ಕೇತು ಜೊತೆ ಇದ್ರೆ ಅಥವಾ ಕುಜ ಇದ್ರೆ ನಿಮಗೆ, ಇವಾಗ ಎಕ್ಸಾಂಪಲ್ ರಾಹು ಇದೆ ಅಂದ್ರೆ ಅವಮಾನಗಳು ಜಾಸ್ತಿ ಆಗುತ್ತೆ, ಮೋಸ ಜಾಸ್ತಿ ಹೋಗ್ತೀರಾ. ಕುಜ ಇದ್ರೆ ಗಲಾಟೆಗಳು ಕಿಚ್ಚಾಟಗಳು ಜಾಸ್ತಿ ಇರುತ್ತೆ. ಕೇತು ಇದ್ರೆ ಆರೋಗ್ಯದಲ್ಲಿ ಕಷ್ಟಗಳಾಗ್ಬಿಡುತ್ತೆ, ಕೆಲಸ ಬಿಟ್ಟು ಹೋಗುವಂತ ಚಾನ್ಸಸ್ ಇರುತ್ತೆ, ಮತ್ತೆ ಸಿಗೋದು ಕಷ್ಟ ಆಗ್ಬಿಡುತ್ತೆ. ಸೊ ಇದು 7.5 ಯಾವ ಗ್ರಹದ ಮೇಲೆ ಸಂಚಾರ ಮಾಡುತ್ತೆ ಶನಿ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಜನ್ಮದ ಜಾತಕನ ಪರಿಶೀಲಿಸಬೇಕಾಗುತ್ತೆ. ಜನರಲ್ಲಿ ಹೇಳುವಾಗ ಜನ್ಮದ ಶನಿ ಯಾವಾಗಲೂ ದುಃಖ ಕೊಡುತ್ತೆ. ಆದ್ರೆ ಈಗ ನಿಮ್ಗೆ ಸಮಯ ಚೆನ್ನಾಗಿದೆ, ಈಗ ಜನ್ಮದ ಶನಿ ಈಗ ಶುರು ಆಗಿದೆ, ಈಗಲೇ ನಿಮ್ಗೆ ರಿಸಲ್ಟ್ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ, ಎಚ್ಚರಿಕೆಯಿಂದ ವ್ಯವಹರಿಸಿ. ಜುಲೈ ತಿಂಗಳು ತಗೊಂಡಾಗ ನಿಮ್ಗೆ ನೋಡಿ 6ನೇ ಮನೆಯಲ್ಲಿ ಕುಜಕೇತು ಬಂತು. 6ನೇ ಮನೆಯಲ್ಲಿ ಕುಜಕೇತು ಬಂತು ಅಂದ್ರೇನು, ಶತ್ರುಗಳ ಮೇಲೆ ವಿಜಯ. ನೀವು ಅನ್ಕೊಂಡಿದ್ದ ಕೆಲಸಗಳೆಲ್ಲ ಆಗಕ್ಕೆ ಶುರು ಆಯಿತು. ನಮ್ಗೀಗ 4ನೇ ಮನೆ ಗುರುನು ಚೆನ್ನಾಗಿದೆ, 3ನೇ ಮನೆ ಶುಕ್ರನೂ ಪರವಾಗಿಲ್ಲ, ಸ್ವಸ್ಥಾನದಲ್ಲಿ ಮಾತುಕತೆಯಲ್ಲೂ ಜಯ ಕೊಡುತ್ತದು. 12ನೇ ಮನೆ ರಾಹು ಕೂಡ ನಿಮ್ಗೆ ವಿಹಾರಗಳು, ಫಾರಿನ್ ಹೋಗೋದು, ಅಲ್ಲಿನ ನಾವು ಓದ್ಬೇಕು ಅಂತದಕ್ಕೆಲ್ಲ ಅನುಕೂಲಗಳು ಮಾಡ್ಕೊಳುತ್ತೆ. ಧರ್ಮಕ್ಷೇತ್ರಗಳಿಗೆ ಭೇಟಿ ಕೊಡಕ್ಕೂ ಚೆನ್ನಾಗಿದೆ, ಯಾಕಂದ್ರೆ ಗುರು ದೃಷ್ಟಿ ರಾಹು ಮೇಲೆ ಬೀಳ್ತಾ ಇದೆ. ಸೊ ಓವರ್ ಆಲ್ ನಿಮ್ಗೆ ಈ ತಿಂಗಳು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹೂಡಿಕೆ ಮಾಡುವ ಮಾತ್ರ ಎಚ್ಚರಿಕೆ ವಹಿಸಿ. ಶನಿ ಶಾಂತಿ ಮೀನರಾಶಿಯವರಿಗೆ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಬೋಧಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರ ದಿನನಿತ್ಯ ಇನ್ನೂ 2.5 3 ವರ್ಷ ಅಥವಾ 4 ವರ್ಷ ಹೇಳ್ಕೊಳ್ಳೇಬೇಕಾಗುತ್ತೆ. ನಿಮಗೆ ಪಂಚಮದಲ್ಲಿ ರವಿ ಬುಧ ಯುತಿಯಾಗಿರೋದ್ರಿಂದ ವಿದ್ಯಾಭ್ಯಾಸಕ್ಕೇನೋ ಒಳ್ಳೇದು, ಬಟ್ ರವಿ ಶಾಂತಿ ಅಗತ್ಯ ಇದೆ. ರವಿಗೆ ಯಾವ ತರ ಮಾಡ್ತೀರಾ? ಓಂ ಸೂರ್ಯ ನಾರಾಯಣ ನಮಃ, ಓಂ ಆದಿತ್ಯಾಯ ನಮಃ, ಅಥವಾ ಗೋಧಿ ದಾನ ಮಾಡೋದು, ಅಥವಾ ನಾರಾಯಣನಿಂದ ವಿಷ್ಣುದ ರಾಮಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡೋದ್ರಿಂದ ಸ್ವಲ್ಪ ಬುಧ ಶಾಂತಿ ಆಗೋಂಥ ಅವಶ್ಯಕತೆ ಇದೆ. ಈಗ ಮೀನರಾಶಿಯವ್ರು ಒಟ್ಟಾರೆ ತಗೊಂಡ್ರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ತಿಂಗಳು. ಸೊ ಶನಿ ಶಾಂತಿ ಅಗತ್ಯ ಇದೆ, ಒಳ್ಳೆಯದು.